ನಮಸ್ಕಾರ. ಇವತ್ತೇನು ಹೇಳಕ್ ಬಂದಿದ್ದೀನಿ ಅಂದರೆ, ಮನುಷ್ಯ ಏನರಿಂದ ಸಾಯ್ತಾನೆ, ಕಾಯಿಲೆಯಿಂದ ಬಂದು ಸಾಯ್ತಾನ, ಇಲ್ಲ ಹಾವು ಕಚ್ಚಿದ್ರೆ ಸಾಯ್ತಾನ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಂದು ಬಂದಿದ್ದೀನಿ. ಯಾಕೆ ಈ ಕತೆ, ನನಗೆ ಒಂದು ಕತೆ ಹೇಳ್ತೀನಿ. ಇವತ್ತು ಪ್ರೆಸೆಂಟ್ ನಡೆದಿದ್ದು ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ. ಪೀಣ್ಯ ಸೆಕೆಂಡ್ ಸ್ಟೇಜಿಂದ ಒಂದು ಪಿಕಪ್ ಮಾಡಿ ESI ಬಿಟ್ಟೆ. ಪೀಣ್ಯ ESIಗೆ ESI ಬಿಟ್ಟಾಗ ಅವರು ಯಾವುದೋ ಊರು ಹೇಳಿದ್ರು, ಯಳಂದೂರು ಸೈಡ್ ಅವರು ಅಂತ. ಅವ್ರು ಅಲ್ಲೇ 18 ವರ್ಷ ಆಗಿದೆ ಅಂತ. ಬಂದು ಅಜ್ಜಿ ತಾತ ಇಬ್ಬರು, ಆ ತಾತಂಗೆ ಕ್ಯಾನ್ಸರ್ ಕಾಯಿಲೆ ಬಂದೈತೆ, ಗಂಟ್ಲು ಕ್ಯಾನ್ಸರು ಬಂದೇ ಇದ್ದಾಗ ಹತ್ತು ಕೂತ್ಕೊಂಡ್ಮೇಲೆ, ಅಪ್ಪ ನೀವು ಒಂಚೂರು ಗುಂಡಿ ತಪ್ಪಿಸಿ ನಡಿಯಪ್ಪ ಅಂತ ಹೇಳ್ದ. ಅವಾಗ ಹೇಳ್ದೆ, ಏನಾಯಿತು, ಏನು ವಿಷಯ ಅಂತ ಕೇಳಿದೆ. ಅವಾಗ ಹೇಳ್ದ, ಕ್ಯಾನ್ಸರ್ ಕಾಯಿಲೆ ಬಂದ್ಬಿಟ್ಟದ ಕಣಪ್ಪ ನಂಗೆ ಅಂತಂದ. ಎಷ್ಟು ದಿನ ಆಯಿತು ಅಂತ ಕೇಳಿದೆ. ಒಂದು ತಿಂಗಳಾಯಿತು ಅಂದಾಗ, ನಾನು ಯಾವಾಗಲೂ ಕೇಳಿದಾಗ ಒಂದು ವಿಷಯ ನೆನಪಾಯಿತು. ಆ ನೆನಪಾಗಿದ್ದಿರಲಿ ಅಂತೇಳಿ ಮತ್ತೆ ಧೈರ್ಯ ಹೇಳಿದೆ. ಅವಾಗೆಲ್ಲ ಒಂದು 25 ವರ್ಷದಿಂದ ಸಾಯ್ತಾಯಿದ್ರು. ಹೌದು, ಇವಾಗ ಸಾಯಲ್ಲ. ಯಾಕೆ ಅಂದರೆ ಮೆಡಿಸಿನ್ ಕಂಡು ಹಿಡ್ದವ್ರೆ. ಆ ಮೆಡಿಸಿನ್ ವರ್ಕ್ ಆಗ್ಬೇಕಂದ್ರೆ ನೀನು ಹೆಂಗಿರ್ಬೇಕು ಅಂತ ಗೊತ್ತೇ ಅಂತ ಕೇಳಿದೆ. ಏನಪ್ಪ ಹೇಳ್ತಾರೆ ಡಾಕ್ಟ್ರು ಅಷ್ಟೇ, ನಾನು ಏನು ಕೇಳಿ ಏನು ಬದುಕ್ತೀನ ನಾನು ಅಂತ ಹೇಳ್ದೆ ಅವಯ್ಯ. ಅದಕ್ಕೆ ನಾನು ಹೇಳಿದೆ, ಇಲ್ಲ ನೀನು ತಿಳ್ಕೊಂಡಿರೋದು ತಪ್ಪು. ನಿನ್ನ ತಲೆಯಲ್ಲಿ ನಾನು ಕೇಳ್ದೆ ಇಟ್ಗೆ ನೀನು ರಪ್ಪಂತ ನನಗೆ ಕ್ಯಾನ್ಸರ್ ಕಾಯಿಲೆ ಬಂದೈತೆ ಅಂತ ಹೇಳ್ದಲ್ವಾ, ಅದು ತಪ್ಪು. ಅದು ಈಗ ಚಳಿ ಜ್ವರ ಬಂದಂಗೆ ಅಷ್ಟೇ ತಿಳ್ಕೊಳ್ಳಿ. ಯಾಕೆ ಗೊತ್ತಾ, ಆವಾಗಿನ ಕಾಲದಲ್ಲಿ ಮೆಡಿಸಿನ್ ಇರಲಿಲ್ಲ. ಇವಾಗಿನ ಕಾಲದಲ್ಲಿ ಮೆಡಿಸಿನ್, ಎಲ್ಲದಕ್ಕೂ ಮೆಡಿಸಿನ್ ಕಂಡುಹಿಡ್ದವ್ರೆ. ಯಾವುದೋ ಒಂದೋ ಎರಡೋ ಕಾಳಿಂಗ ಸರ್ಪ ಕಚ್ಚಿದ್ರೆ ಅದೊಂದಕ್ಕೆ ಮೆಡಿಸಿನ್ ಇಲ್ವಂತೆ, ನಾನು ತಿಳ್ಕೊಂಡಿರೋ ಪ್ರಕಾರ. ಯಾಕೆಂದರೆ ಅದು ಇರೋದು ಅವುಗಳು ಅಪರೂಪ ಅಂತೆ, ಮತ್ತು ಅದನ್ನು ಕಚ್ಚೋದು ಅಪರೂಪ ಅಂತ. ಅದು ಹಾಗಾಗಿ ಅದೊಂದು ಕಂಡುಹಿಡಿನಿಲ್ವಂತೆ, ತಲೆನೇ ಕೆಡ್ಸ್ಕೊಂಡಿಲ್ವಂತೆ. ಇವಾಗ ಹಾವು ಕಚ್ಚಿದ್ರೆಲ್ಲ ಈಸಿಯಾಗಿ ಮಾಮೂಲಿ ಹುಷಾರವಾಗಿ ಬರ್ತಾರೆ, ಏನು ತೊಂದರೆ ಇಲ್ಲ. ಮೊದಲೇ ಹಾವು ಕಚ್ಚಿದ್ರೆ ಅಲ್ಲಿ ಕರ್ಕೊಂಡು ಹೋಗೋಷ್ಟರಲ್ಲಿ ತೀರ್ಕೊತಿರು. ಅವ್ರು ಮೆಡಿಸಿನ್ ಕೊಟ್ಟು ಅದು ವರ್ಕ್ ಆಯ್ತಿದೋ ಇಲ್ವೋ. ಅದು ಮೆಡಿಸಿನ್ ವರ್ಕ್ ಆಗ್ಬೇಕಂದ್ರೆ ಮನುಷ್ಯ ಹೆಂಗಿರ್ಬೇಕು ಗೊತ್ತಾ, ಧೈರ್ಯವಾಗಿ ಹೆಂಗಿರ್ಬೇಕು ಅಂದರೆ, ಹಾವೇ ಕಚ್ಚಲಿ ಮತ್ತು ಮನುಷ್ಯ ಕಾಯಿಲೆನೇ ಬರಲಿ, ನನಗೇನು ಇಲ್ಲ, ನಾನು ಮಾಮೂಲಿ ನಾರ್ಮಲ್ ಆಗಿದ್ದೀನಿ ಅಂತ ಇದ್ದರೆ ಮಾತ್ರ ಮನುಷ್ಯನಿಗೆ ಮೆಡಿಸಿನ್ ವರ್ಕ್ ಆಯ್ತದೆ. ಯಾಕೆ ಮೆಡಿಸನ್ ವರ್ಕ್ ಆಗೋದಿಲ್ಲ ಭಯ ಬಿದ್ದರೆ ಅಂದರೆ, ನಿಮಗೆ ಭಯ ಜಾಸ್ತಿ ಆಗಿರುತ್ತೆ, ಹೃದಯದ ಬಡಿತ ಜಾಸ್ತಿ ಆಗಿರುತ್ತೆ, ರಕ್ತದ ಒತ್ತಡ ಜಾಸ್ತಿ ಆಗಿರ್ತದೆ. ಹಂಗಾಗಿ ಅದು ನಿಮ್ಮ ಮನುಷ್ಯನಿಗೆ ಯೋಚನೆಗಿಂತ ದೊಡ್ಡ ಕಾಯಿಲೆನೇ ಇಲ್ವಂತ ಪ್ರಪಂಚದ ಮೇಲೆ. ಯೋಚನೆ ಬಿಟ್ರೆ ಆರಾಮಾಗಿ ಎಲ್ಲರೂ ಹುಷಾರಾಯ್ತಾರೆ. ಇದಕ್ಕೆ ಒಂದು ಕಥೆ ಐತೆ, ಹೇಳ್ತೀನಿ ಕೇಳಿ. ಇದು ಫ್ರಾನ್ಸು ಯಾವುದೋ ದೇಶ, ನಾನು ಕೇಳಿದ್ದದು. ಆ ದೇಶದಲ್ಲಿ ಹಾವು ಕಚ್ಚಿದ್ರೆ ಹೆಂಗೆ ಸಾಯ್ತಾರೆ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ಮಾಡೋರೆ. ಅದನ್ನು ನಾನು ಕೇಳಿದ್ದೆ, ಓದಿಲ್ಲ ನಾನು ಅದ್ರ ಬಗ್ಗೆ. ಬೇಕಾದ್ರೆ ಗೂಗಲಲ್ಲಿ ಸಿಗುತ್ತಂತೆ, ಓದಿ. ಇಂಗ್ಲೀಷ್ ನನಗೆ ಓದಕ್ಕೆ ಬರೋದಲ್ಲ, ಹಂಗಾಗಿ ನಾನು ಓದಲಿಲ್ಲ. ಏನಾಯ್ತಂತೆ ಅಂದರೆ, 4 ಜನ ಗಲ್ ಶಿಕ್ಷೆಗೆ ಆಗಿದ್ರಂತೆ. ಅದರಲ್ಲಿ ಒಬ್ಬನ್ನ ಇದನ್ನು ಪ್ರಯೋಗ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಹಾಕಿ ತಗೊಂಡು ಪ್ರಯೋಗ ಮಾಡಿದ್ರಂತೆ. ಏನು ಪ್ರಯೋಗ ಮಾಡಿದ್ರಂತೆ ಅಂದರೆ, ಅವನನ್ನು ಅಲ್ಲಿ ಗಲ್ಗೆ ಹಾಕಿ ಏರಿಸ್ತಿದ್ರಲ್ವ, ಇಲ್ಲಿ ಈ ಥರ ಪರೀಕ್ಷೆಗೋಸ್ಕರ ಬಳಸ್ಕೊಂಡ್ರು. ಯಾವ ಥರ ಬಳಸ್ಕೊಂಡ್ರು ಅಂದರೆ, ನಿನಗೆ ಹಾವು ಕಚ್ಚಿದ್ರೆ ನೀನು ಹೆಂಗೆ ಸಾಯ್ತೀಯೇ ಅಂತ ಒಂದ್ಸಲಿ ಪಾಠ ಹೇಳ್ಕೊಟ್ರು ಅವ್ರಿಗೆ. ಫಸ್ಟು ಹಾವು ಕಚ್ಚುತ್ತದೆ, ಆಮೇಲೆ ಅಲ್ಲಿ ಹಾವು ಕಚ್ಚಿದ ಜಾಗದಲ್ಲಿ ಉರಿ ಬರ್ತದೆ. ಆ ಉರಿ ಬಂದಾಗ ನಿನಗೆ ತಲೆ ತಿರುಗಿದಾಗ ಕಣ್ಣು ಮಂಜಾಯ್ತವೆ ಅಂತೆಲ್ಲ ಹೇಳಿದ್ರಂತೆ. ಏನೇನು ಆಯ್ತದೆ ಅದ್ರ ಪ್ರಾಕ್ಟೀಸ್ ಎಲ್ಲನೂ ಹೇಳಿದ್ರಂತೆ. ಹೇಳ್ಬಿಟ್ಟು ಅವನಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು 2 ಸೂಜಿ ಹಾವು ಯಾವ ಥರ ಕಚ್ಚುತ್ತದೆ ಆ ಥರ ಮಾರ್ಕ್ ಮಾಡಿದ್ರಂತೆ. ಹಾವು ಕಚ್ಚಿದ ಥರನೇ ಮಾರ್ಕ್ ಮಾಡಿದ್ರಂತೆ. ಆಮೇಲೆ ಅವನು ಇವ್ರು ಹೆಂಗೆ ಹೇಳಿದ್ರಲ್ಲ ಆ ಥರನೇ ಒದ್ದಾಡಿ ಸೊತ್ತೋದ್ನಂತೆ. ಯಾಕೆ ಹಂಗಾಯ್ತು ಅಂದರೆ, ಮನ್ಸಿಗೆ ಆಲ್ರೆಡಿ ಹಾವು ಕಚ್ಚಿದ್ರೆ ಸೊತ್ತೈತಾರೆ, ಮತ್ತು ಕ್ಯಾನ್ಸರ್ ಕಾಯಿಲೆ ಬಂದರೆ ಸೊತ್ತೈತಾರೆ, ಆ ಕಾಯಿಲೆ ಬಂದರೆ ಸೊತ್ತೈತಾರೆ, ಈ ಕಾಯಿಲೆ ಬಂದರೆ ಸೊತ್ತೈತಾರೆ ಅಂತ ಹೇಳ್ಬಿಟ್ಟವ್ರೆ. ಅದು ಎಲ್ಲರ ತಲೆಯಲ್ಲೂ ಹೋಗ್ಬಿಟ್ಟೈತೆ. ಆದರೆ ಅದು ತಪ್ಪು. ಯಾವುದೇ ಕಾಯಿಲೆ ಇರಲಿ, ನಮ್ಮ ಆತ್ಮತೃಪ್ತಿಗಿಂತ ಇನ್ನೊಂದು ಸುಖನೇ ಇಲ್ಲ. ಯಾವ ಕಾಯಿಲೆ ಬಂದರೂ ಅಲ್ಲೇನು ಕೆಲಸನೂ ಮಾಡೋದಿಲ್ಲ, ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಕಾಯಿಲೆ ಮೆಡಿಸನ್ ತಗೋದಿರಲಿ, ಅದು ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ. ಆಕಸ್ಮಿಕ ಬಂತಾ ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿರಿ, ಏನೂ ತಲೆ ಕೆಡ್ಸ್ಕೊಬೇಡಿ, ಏನೂ ಆಗೋದಿಲ್ಲ. ಮೆಡಿಸನ್ ಐತೆ. ಮೆಡಿಸನ್ನು ವರ್ಕ್ ಆಗೋದು ಹೆಂಗೆ ಗೊತ್ತಾ, ನಿಮ್ಮ ಮನಸ್ಥಿತಿ ಮೇಲೆ ವರ್ಕ್ ಆಯ್ತದೆ. ನೀವು ನಿಮ್ಗೆ ಏನೇ ಕಾಯಿಲೆ ಇರಲಿ, ಏನೇ ಆಗಿರಲಿ, ನನಗೇನು ಇಲ್ಲ, ನಾನು ಚೆನ್ನಾಗಿದ್ದೀನಿ ಅನ್ನೋ ಥರದಲ್ಲಿ ಇರ್ರಿ. ನಿಮಗೆ ಮೆಡಿಸನ್ನು ಪಕ್ಕ 100% ವರ್ಕ್ ಆಯ್ತದೆ, ನಿಮ್ಗೇನೂ ಆಗೋದಿಲ್ಲ.
ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ. ಈ ಮಾತನ್ನ ಎಲ್ಲರ ಪ್ರತಿಯೊಬ್ಬರ ತಲೆಯಲ್ಲಿ ಈ ಮಾತಿರಬೇಕು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಷ್ಟೇ ಹೇಳ್ತಾ ಇರೋದು.